ನಮಸ್ಕಾರ ಗೆಳೆಯರೇ, ಇಂದಿನ ವಿಡಿಯೋದಲ್ಲಿ ನಾವು 5ನೆಯ ತರಗತಿಯ ಇಂಗ್ಲಿಷ್ ಯೂನಿಟ್ ನಂಬರ್ 2ರಲ್ಲಿರುವ ಫ್ರೆಂಡ್ಸ್ ಎಂಬ ಕವನವನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಕವನವನ್ನು ಬರೆದವರು ಅಬ್ಬೆ ಫಾರ್ವೆಲ್ ಬ್ರೌನ್. ಈ ಒಂದು ಕವನವು ನಮಗೆ ಪ್ರಕೃತಿಯೇ ನಮ್ಮ ನಿಜವಾದ ಸ್ನೇಹಿತ ಎಂದು ಕಲಿಸುತ್ತದೆ. ಹಾಗಾದರೆ ಶುರು ಮಾಡೋಣ. ಕವನದ ಸರಳ ಅರ್ಥ ಕನ್ನಡದಲ್ಲಿ. ಕವನದ ಹೆಸರು ಸ್ನೇಹಿತರು. ಮರದ ಕೆಳಗೆ ಮಲಗಿ ನೋಡುವುದು. ಮೊದಲನೆಯ ಕಾನ್ಸೆಪ್ಟ್, ಮೊದಲ ಸ್ಟ್ಯಾಂಜಾದ ಕಾನ್ಸೆಪ್ಟ್ ಏನಿದೆ ಅಂತಂದರೆ ಮರದ ಕೆಳಗೆ ನೋಡುವುದು, ಮಲಗಿ ನೋಡುವುದು ಎಂದು. ಹೌ ಗುಡ್ ಟು ಲೇ ಅ ಲಿಟಲ್ ವೈಲ್ ಆ್ಯಂಡ್ look up through the tree. The sky is like a kind big smile bent sweetly over me. ಇದರ ಕನ್ನಡದ ಅರ್ಥ ಈ ರೀತಿಯಾಗಿದೆ. ಮರದ ಕೆಳಗೆ ಸ್ವಲ್ಪ ಹೊತ್ತು ಮಲಗಿ ಮೇಲೆ ನೋಡಿದರೆ ಎಷ್ಟು ಚೆನ್ನಾಗಿರುತ್ತದೆ. ಆಕಾಶವು ನನ್ನ ಮೇಲೆ ಮೃದುವಾಗಿ ಬಾಗಿ ನಗುತ್ತಿರುವಂತೆ ಕಾಣುತ್ತದೆ. ಪ್ರಕೃತಿಯೇ ನಮಗೆ ಗೆಳೆಯನಂತೆ ಅನಿಸುತ್ತದೆ. ಇನ್ನು ಎರಡನೆಯ ಕಾನ್ಸೆಪ್ಟ್ನಲ್ಲಿ ಸೂರ್ಯನ ಬೆಳಕು ಮತ್ತು ತಾಯಿಯ ಮುತ್ತು. ದ ಸನ್ ಶೈನ್ಸ್ ಫ್ಲಿಕ್ಕರ್ಸ್ ಥ್ರೂ ಆಫ್ ಲೀವ್ಸ್ ಅಬೋವ್ ಮೈ ಹೆಡ್ ಆ್ಯಂಡ್ ಕಿಸಸ್ ಮೀ ಅಪಾನ್ ದ ಫೇಸ್ ಲೈಕ್ ಮದರ್ ಬಿಫೋರ್ ಬೆಡ್. ಮರದ ಎಲೆಗಳ ಸಂದಿಯಿಂದ ಬರುವ ಸೂರ್ಯನ ಬೆಳಕು ಮುಖದ ಮೇಲೆ ಬಿದ್ದಾಗ ಅದು ಮಲಗುವ ಮುನ್ನ ತಾಯಿ ಕೊಡುವ ಮುತ್ತಿನಂತೆ ಅನಿಸುತ್ತದೆ. ಅಷ್ಟು ಮೃದು ಮತ್ತು ಪ್ರೀತಿಯಿಂದ ಕೂಡಿದೆ. ಇನ್ನು ಮೂರನೆಯದಾಗಿರ್ತಕ್ಕಂಥದ್ದು ಗಾಳಿಯ ಸ್ಪರ್ಶ. ದ ವಿಂಡ್ ಕಮ್ಸ್ ಸ್ಟೀಲಿಂಗ್ ಓವರ್ ದ ಗ್ರಾಸ್ ಟು ವಿಸ್ಪರ್ ಪ್ರೆಟ್ಟಿ ಥಿಂಗ್ಸ್ ಆ್ಯಂಡ್ ದೋ ಐ ಕಾಂಟ್ ಸಿ ಹಿಮ್ ಪಾಸ್ ಐ ಫೀಲ್ ಹೀಸ್ ಕೇರ್ಫುಲ್ ವಿಂಗ್. ಗಾಳಿಯು ನಿಧಾನವಾಗಿ ಹುಲ್ಲಿನ ಮೇಲೆ ಬಂದು ಸುಂದರವಾದ ಮಾತುಗಳನ್ನು ಪಿಸುಗುಟ್ಟುತ್ತದೆ. ನಾವು ಅದನ್ನು ನೋಡಲು ಸಾಧ್ಯವಿಲ್ಲ, ಆದರೆ ಅದರ ಮೃದುವಾದ ಸ್ಪರ್ಶವನ್ನು ಅನುಭವಿಸಬಹುದು. ಗಾಳಿಯು ನಮ್ಮ ಗೆಳೆಯನೇ. ಇನ್ನು ಅದೃಶ್ಯ ಗೆಳೆಯರು 4ನೆಯ ಒಂದು ಸ್ಟ್ಯಾಂಜಾದಲ್ಲಿ ಇದರ ಬಗ್ಗೆ ವಿವರಣೆ ಮಾಡ್ತಾ ಇದ್ದಾರೆ. ಸೋ ಮೆನಿ ಜೆಂಟಲ್ ಫ್ರೆಂಡ್ಸ್ ಆರ್ ನಿಯರ್ whom one can scarcely see. A child should never feel a fear whenever he may be. ಸೂರ್ಯ, ಗಾಳಿ, ಮರ, ಆಕಾಶ ಇವು ನಮ್ಮ ಸುತ್ತಲಿರುವ ಸೌಮ್ಯ ಗೆಳೆಯರು. ಅವುಗಳನ್ನು ನಾವು ನೋಡದಿದ್ದರೂ ಅವು ಯಾವಾಗಲೂ ನಮ್ಮೊಂದಿಗಿವೆ. ಹಾಗಾಗಿ ಮಗು ಎಲ್ಲಿದ್ದರೂ ಹೆದರಬಾರದು. ಇನ್ನು ಕವನದ ಮುಖ್ಯಾಂಶವನ್ನು, ಮಾರಲನ್ನು ನೋಡೋಣ ವಿದ್ಯಾರ್ಥಿಗಳೇ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವು ನಮ್ಮ ಸ್ನೇಹಿತರೇ. ಸೂರ್ಯ, ಗಾಳಿ, ಮರ, ಆಕಾಶ ಎಲ್ಲವೂ ನಮ್ಮನ್ನು ಪ್ರೀತಿಸುತ್ತವೆ ಮತ್ತು ರಕ್ಷಿಸುತ್ತವೆ. ಹಾಗಾಗಿ ನಾವು ಪ್ರಕೃತಿಯನ್ನು ಪ್ರೀತಿಯಿಂದ ಮತ್ತು ಹೆದರಬಾರದು. ಕಷ್ಟ ಪದಗಳ ಅರ್ಥವನ್ನು ಕೊಟ್ಟಿದ್ದೇವೆ. ಫ್ಲಿಕ್ಕರ್ಸ್ ಅಂದರೆ ಮಿನುಗುವುದು ಅಥವಾ ಮಿರುಗುವುದು. ಸ್ಟೀಲಿಂಗ್ ಓವರ್ ಅಂತಂದರೆ ನಿಧಾನವಾಗಿ ಬರುವುದು. ವಿಸ್ಪರ್ ಅಂತಂದರೆ ಪಿಸುಗುಟ್ಟುವುದು. ಸ್ಕೆರ್ಸ್ಲಿ ಅಂತಂದರೆ ಬಹಳ ಕಷ್ಟದಿಂದ. ಡಿಸ್ಕಸ್ ಆ್ಯಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇದೇ ಪಾಠದ ಪ್ರಶ್ನೆ ಉತ್ತರಗಳನ್ನು ಈಗ ನೋಡ್ತಾ ಸಾಕ್ತಾ ಇದ್ದೇವೆ. ವಾಟ್ ಡಸ್ ದ ಚೈಲ್ಡ್ ಲೈಕ್ ಟು ಡೂ. ಮಗು ಏನನ್ನು ಮಾಡಲು ಬಯಸುತ್ತದೆ. ದ ಚೈಲ್ಡ್ ಲೈಕ್ ಟು ಲೇ ಅ ಲಿಟಲ್ ವೈಲ್ ಅಂಡರ್ ದ ಟ್ರೀ ಆ್ಯಂಡ್ ಲುಕ್ ಅಪ್ ಥ್ರೂ ದ ಟ್ರೀ ಆಟ್ ದ ಸ್ಕೈ. ಕನ್ನಡದ ಅರ್ಥವನ್ನು ನೋಡೋಣ. ಮಗು ಮರದ ಕೆಳಗೆ ಸ್ವಲ್ಪ ಹೊತ್ತು ಮಲಗಿ ಮರದ ಸಂದಿಯಿಂದ ಆಕಾಶವನ್ನು ನೋಡಲು ಇಷ್ಟಪಡುತ್ತದೆ. ಎರಡನೆಯ ಪ್ರಶ್ನೆ, ವಾಟ್ ಈಸ್ ದ ರೈಮಿಂಗ್ ವರ್ಡ್ ಫಾರ್ ಲೇಸ್ ಇನ್ ದ ಸೆಕೆಂಡ್ ಸ್ಟ್ಯಾಂಜಾ ಅಂತ ಕೇಳಲಾಗಿದೆ. ಸೊ ಇಲ್ಲಿ ದ ರೈಮಿಂಗ್ ವರ್ಡ್ ಫಾರ್ ಲೇಸ್ ಈಸ್ ಪೇಸ್. ಎರಡನೆಯ ಪ್ಯಾರಾದಲ್ಲಿ ಲೇಸ್ಗೆ ಪ್ರಾಸಬದ್ಧ ಪದ ಪೇಸ್ ಆಗಿದೆ. ಮೂರನೆಯ ಪ್ರಶ್ನೆ, ವೈ ಡಸ್ ದ ವಿಂಡ್ ಕಮ್ ಟು ದ ಚೈಲ್ಡ್. ದ ವಿಂಡ್ ಕಮ್ಸ್ ಟು ದ ಚೈಲ್ಡ್ ಟು ವಿಸ್ಪರ್ ಪ್ರೆಟ್ಟಿ ಥಿಂಗ್ಸ್. ಗಾಳಿಯು ಮಗುವಿನ ಸುಂದರವಾದ ಮಾತುಗಳನ್ನು ಪಿಸುಗುಟ್ಟೋದಕ್ಕೆ ಬರುತ್ತದೆ. ಹೂ ಆರ್ ಸಮ್ ಆಫ್ ದ ಜೆಂಟಲ್ ಫ್ರೆಂಡ್ಸ್ ಆಫ್ ದ ಚೈಲ್ಡ್ ಇನ್ ದ ಪೋಯಮ್. ದ ಸನ್, ದ ವಿಂಡ್, ದ ಸ್ಕೈ ಆ್ಯಂಡ್ ದ ಟ್ರೀ ಆರ್ ಸಮ್ ಆಫ್ ದ ಜೆಂಟಲ್ ಫ್ರೆಂಡ್ಸ್ ಆಫ್ ದ ಚೈಲ್ಡ್ ಇನ್ ದ ಪೋಯಮ್. ಸೂರ್ಯ, ಗಾಳಿ ಮತ್ತು ಆಕಾಶ
ಮತ್ತು ಮರ ಇವು ಕವನದಲ್ಲಿ ಮಗುವಿನ ಸೌಮ್ಯ ಸ್ನೇಹಿತರು. ಕೊನೆಯ ಪ್ರಶ್ನೆ, ವಾಟ್ ಡಸ್ ದ ಸ್ಕೈ ಲುಕ್ ಲೈಕ್? ಇಲ್ಲಿ ಆಕಾಶ ನೋಡುವುದಕ್ಕೆ ಹೇಗೆ ಕಾಣುತ್ತದೆ? ದ ಸ್ಕೈ ಲುಕ್ಸ್ ಲೈಕ್ ಅ ಕೈಂಡ್ ಬಿಗ್ ಸ್ಮೈಲ್ ಬೆಂಟ್ ಸ್ವೀಟ್ಲಿ ಓವರ್ ದ ಚೈಲ್ಡ್. ಆಕಾಶವು ಮಗುವಿನ ಮೇಲೆ ಪ್ರೀತಿಯಿಂದ ಬಾಗಿ ನಗುತ್ತಿರುವ ದೊಡ್ಡ ಮಗುವಿನಂತೆ ಕಾಣುತ್ತದೆ. ಇನ್ನು C2 ನಲ್ಲಿ ನೋಡ್ತಾ ಇದ್ದೇವೆ. ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ಕಾಲಮ್ ಬಿ. ಲೈ ಅ ಲಿಟಲ್ ವೈಲ್ and look up through the tree. Sky is like a big smile, kind and big smile. Sunshine flickers through the lace of leaves. Wind whispers pretty things. Gentle friends are near whom one can scarcely see. ಕ್ರಾಸ್ವರ್ಡ್ ಪಜಲನ್ನು ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ, ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಕ್ರಾಸ್ವರ್ಡ್ನ ಸರಿಯಾದ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ ನೋಡ್ಕೊಳ್ಳಿ. ಫೈನಲ್ ಆನ್ಸರ್ಸ್: 1ನೇದು ವಿಂಡ್, 2ನೇದು ಸ್ನೋ, 3ನೇದು ಕ್ಲೌಡ್, 4ನೇದು ಮೂನ್. ಈ ರೀತಿಯಾಗಿ ಫೈನಲ್ ಉತ್ತರಗಳನ್ನು ನೋಡಲಾಗಿದೆ. ಮುಂದಿನ ಪಾಠಕ್ಕೆ ನೀವು ಕಾಯ್ತಾ ಇರ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.